ವಿಮಾನ 11 ವರ್ಷಗಳಷ್ಟು ಹಳೆಯದು. ಕಳೆದ ವರ್ಷ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಗಾಗಿತ್ತು ಈ ವಿಮಾನ. ನವೀಕರಣದ ಬಳಿಕ ಮರು ಹಾರಾಟಕ್ಕೂ ಕೂಡ ಅನುಮತಿಯನ್ನ ನೀಡಲಾಗಿತ್ತು. ಈ ಹಿಂದೆ ಇದರ ಕಂಡೀಷನ್ ಚೆನ್ನಾಗಿರ್ಲಿಲ್ಲ, ಆ ಒಂದು ಕಂಡೀಷನ್ ಸರಿ ಇರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿಯೇ 11 ವರ್ಷಗಳಷ್ಟು ಹಳೆಯದಾದಂತಹ ಈ ಒಂದು ವಿಮಾನವನ್ನ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸಲಾಗಿತ್ತು. ವಿಮಾನ ನವೀಕರಣದ ಬಳಿಕ ಆ ನಂತರ ಮತ್ತೆ ಹಾರಾಟಕ್ಕೆ ಅನುಮತಿಯನ್ನ ಕೊಡಲಾಗಿತ್ತು. ವಿಮಾನ ಹಾರಾಟಕ್ಕೂ ಮೊದಲು 100 ರಿಂದ 150 ಟೆಸ್ಟ್ಗಳನ್ನ ಮಾಡ್ತಾರೆ. ಈ ಎಲ್ಲಾ ಚೆಕ್ಗಳು ಪರಿಪೂರ್ಣವಾಗಿ ನಡೆದಿತ್ತ? ಫ್ಯೂಯಲ್ ಪಂಪ್ ಲೀಕೇಜ್ ಏನಾದರೂ ಆಗಿರಬಹುದಾ ಅಥವಾ ಪಕ್ಷಿ ಏನಾದರೂ ಡಿಕ್ಕಿ ಹೊಡೆದಿರಬಹುದಾ? ಈ ಹಂತದಲ್ಲಿ ಕಾರಣ ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿ ರಕ್ಷಣಾ ವಿಶ್ಲೇಷಕ ಗಿರೀಶ್ ಲಿಂಗಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದೊಂದು ಇಂಜಿನಿಯರಿಂಗ್ ಟೀಮ್ ಇರುತ್ತೆ, ಅದರಲ್ಲಿ ಇಂಜಿನ್ ಚೆಕ್ ಮಾಡ್ತಾರೆ. ಹೈಡ್ರಾಲಿಕ್ಸ್ ಅಂದರೆ ಈ ಲ್ಯಾಂಡಿಂಗ್ ಗೇರ್ ಹೈಡ್ರಾಲಿಕ್ಸ್ಗಳು, ರಿಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ವೀಲ್ಸು ಅದೆಲ್ಲ ಚೆಕ್ ಮಾಡಿರ್ತಾರೆ. ಮತ್ತು ಫ್ಯೂಯಲ್ ಇದು ಚೆಕ್ ಮಾಡಿರ್ತಾರೆ, ಮತ್ತು ಇಂಜಿನ್ ಕೆಲವು ಪಾರ್ಟ್ಸ್ಗಳು ಚೆಕ್ ಮಾಡಿರ್ತಾರೆ. ಇಂಥವೆಲ್ಲ ಹತ್ತತ್ರ 100 ರಿಂದ 150 ಟೆಸ್ಟ್ಗಳು ಚೆಕ್ಕಿಂಗ್ ಆಗಿರ್ತವೆ. ಸೊ ಈ ಚೆಕ್ಕೆಲ್ಲ ಆದಮೇಲೆ ಪೈಲಟ್ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೇ ಟೇಕ್ ಆಫ್ ಆಗೋದು. ಆ ಚೆಕ್ಕಿಂಗ್ ಆಗಿತ್ತಾ, ಎಲ್ಲನೂ ಪರಿಪೂರ್ಣವಾಗಿ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ನಾನು ಹೇಳೋದಲ್ಲ, 625 ಫೀಟ್ ಅವ್ರ ಕ್ಲೈಂಬಿಂಗಲ್ಲಿದ್ದಾಗ ಈ ದುರಂತ ಸಂಭವಿಸಿದೆ ಅಂದರೆ 18 to 20 ಸೆಕೆಂಡ್ಸು ಆಗಿರಲ್ಲ ಅವರು ಟೇಕ್ ಆಫ್ ಅಂದರೆ ಕ್ಲೈಂಬಿಂಗ್ ಸ್ಟೇಜಿಗೆ ಬಂದಿರೋದು. ಅಷ್ಟರಲ್ಲೇ ಅವ್ರಿಗೆ ಈ ದುರಂತ ಸಂಭವಿಸಿದೆ. ಅಂದರೆ ಎಕ್ಸ್ಪ್ಲೋಡ್ ಆಗಿದೆಯಾ, ಇಲ್ಲ ಫ್ಯೂಯಲ್ ಪಂಪು ಸರಿಯಾಗಿ ಕೆಲಸ ಮಾಡಿದೆ, ಹತ್ತತ್ರ 53,000 ಲೀಟ್ರ್ ಫ್ಯೂಯಲ್ ಇತ್ತು ಅಂತಾರೆ, ಅದರಲ್ಲಿ ಏನಾರು ಲೀಕೇಜ್ ಆಗಿ ಎಕ್ಸ್ಪ್ಲೋಡ್ ಆಗಿದೆಯಾ, ಅದು ಚಾನ್ಸಸ್ ಇದೆ. ಈ ವಿಮಾನ ಬಂದು 11 ವರ್ಷಗಳ ಕಾಲ ಲೈಫ್ ಆಗಿತ್ತು. 2024 ಇದನ್ನು ರೀಫರ್ಬಿಶ್ ಮಾಡಿದರು. ರೀಫರ್ಬಿಶ್ ಕರೆಕ್ಟ್ ಆಗಿತ್ತಾ, ಅದರಲ್ಲಿ ಏನಾರು ಮ್ಯಾನುಫ್ಯಾಕ್ಚರಿಂಗ್ ಇಶ್ಯೂಸ್ ಇತ್ತಾ ಗೊತ್ತಿಲ್ಲ. ಯಾಕಂದರೆ ಒಂದು ವಿಮಾನ ಈ 787 ಎಲ್ಲ 44,000 ಸೈಕಲ್ಸ್ ಅಂತ ಕೊಡ್ತಾರೆ. ಹತ್ತತ್ರ 1 ಲಕ್ಷದಿಂದ 1,20,000 ಅವರ್ ಅಂತ ಕೊಡ್ತಾರೆ. 44,000 ಸೈಕಲ್ ಅಂದರೆ ಒಂದು ಸಲ ಟೇಕ್ ಆಫ್ ಮಾಡಿ ಒಂದು ಸಲ ಲ್ಯಾಂಡಿಂಗ್ ಆಗೋಕ್ಕೆ ಒಂದು ಸೈಕಲ್ ಅಂತ ಹೇಳ್ತಾರೆ. ಆ ಥರ 44,000 ಸೈಕಲ್ಸ್ ಅಂತ ಕೆಲವು ಫಿಕ್ಸ್ ಮಾಡಿರ್ತಾರೆ. ಲ್ಯಾಕ್ ಆಫ್ ಎರರ್ ಆಗಿದೆಯೋ ಇಲ್ಲ ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನೋ ಇಶ್ಯೂ ಇದೆಯೋ ವಿಚ್ ನೋಬಡಿ ಕ್ಯಾನ್ ಐಡೆಂಟಿಫೈ. ಅಲ್ಲಿ ಹೋದಾಗೆ ಗೊತ್ತಾಗಿರೋದು ಅದು ಫೇಲ್ಯೂರ್ ಆದಾಗ. ಸೊ ಏನು ಅಂತ ಹೇಳೋಕ್ಕೆ ಬರಲ್ಲ. ಇವ್ರದೇ ತಪ್ಪು ಅಂತ ಹೇಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಸ್ಟೇಜಲ್ಲಿ. ಇಲ್ಲ ಬರ್ಡ್ ಹಿಟ್ ಆಯಿತಾ ಅದು ಗೊತ್ತಿಲ್ಲ. ಬರ್ಡ್ ಹಿಟ್ ಆದ್ರೂ ಆಗುತ್ತೆ ಆ ಥರ. ಸೊ ಬರ್ಡ್ ಹಿಟ್ ಆಯಿತಾ, ಬರ್ಡ್ ಹಿಟ್ ಆಗಿ ಇಂಜಿನ್ ಫೇಲ್ಯೂರ್ ಆಯಿತಾ ಅದು ಹೇಳೋಕ್ಕಾಗಲ್ಲ. ಸೊ ಕಾರಣಗಳು ಹೇಳೋಕ್ಕಾಗಲ್ಲ. ವಿತ್ ಓನ್ಲಿ ಈ ಥರ ಆಗಿರ್ಬೋದು ಅಂತ ನಾವು ಒಂದು ಊಹೆ ಮಾಡ್ಬೋದೇ ಹೊತ್ತು, ಬಟ್ ಇದೇ ನಿಖರವಾಗಿ ಆಗಿದೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಅದರದೇ ಆದ ಒಂದು ಏಜೆನ್ಸಿ ವಿಚ್ ಈಸ್ ವೆರಿ ಗುಡ್ ಇನ್ ಇನ್ವೆಸ್ಟಿಗೇಷನ್, ಅವ್ರು ಬಂದು ನೋಡಿದಾಗ ಪ್ರಿಲಿಮಿನರಿ ಅವ್ರಿಗೆ ಅರ್ಥ ಆಗುತ್ತೆ ಇದರಿಂದ ಆಗಿರ್ಬೋದು ಅಂತ. ಬಟ್ ಹೌದು ಆಗಿರ್ಬೋದು ಅಂತ ಅರ್ಥ ಆಗುತ್ತೆ, ಬಟ್ ಆ ಒಂದು ಕಾಕ್ಪಿಟ್ ಸಿಗೋ ತನಕ ನಿಖರವಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ದುರಂತಕ್ಕೆ ಕಾರಣ ಏನು, ತನಿಖೆ ಅಂತೂ ನಡೀತಾ ಇದೆ. ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು ಆರ್ಯ, ಈಗಾಗಲೇ 265 ಮಂದಿ ಸಾವನ್ನಪ್ಪಿದ್ದಾರೆ ಈ ವಿಮಾನ ದುರಂತದಲ್ಲಿ. ಮತ್ತೊಂದು ಕಡೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ, ಬ್ಲ್ಯಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. ಸೊ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಎಷ್ಟು ಹೊತ್ತಿಗೆ ಭೇಟಿ ಕೊಡ್ತಾರೆ? ನವಿತಾ, ನಿನ್ನೆ ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ 265ಕ್ಕೆ ಏರಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ ವಿಮಾನದಲ್ಲಿದ್ದಂಥ 230 ಜನ ಪ್ರಯಾಣಿಕರಲ್ಲಿ 229 ಜನ ಸಾವನ್ನಪ್ಪಿದರೆ, ಓರ್ವ ಮಾತ್ರ ಅದೃಷ್ಟವಶಾತ್ ಬಚಾವಾಗಿದ್ದಾನೆ. ಜೊತೆಗೆ 2 ಪೈಲಟ್ಗಳು ಮತ್ತು 10 ಜನ ಸಿಬ್ಬಂದಿಯೂ ಕೂಡ ಅಷ್ಟು ಈಗಾಗಲೇ ಸಾವನ್ನಪ್ಪಿರುವಂಥದ್ದು. ಇನ್ನು ನಿನ್ನೆ ಮಧ್ಯಾಹ್ನ 1:30 ಸುಮಾರಿಗೆ ಫ್ಲೈ ಆಗುತ್ತೆ. ಫ್ಲೈ ಆದಂತಹ ಸುಮಾರು 30 ಸೆಕೆಂಡ್ಗಳ ಅಂತರದಲ್ಲಿ ಪತನ ಆಗುತ್ತೆ. ಪತನ ಆದಂತಹ ವೇಳೆಯಲ್ಲಿ ಅಲ್ಲೇ ಇದ್ದಂಥ MBBS ಹಾಸ್ಟೆಲ್ನ ಮೇಲೆ ಅದು ಬೀಳುತ್ತೆ. ಈ ಒಂದು ಸಂದರ್ಭದಲ್ಲಿ 24 ಜನ MBBS ಸ್ಟೂಡೆಂಟ್ಸ್ ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ 40 ರಿಂದ 50 ಜನ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದರೆ, ಈಗಾಗಲೇ ಘಟನೆ ಯಾವ ಕಾರಣಕ್ಕಾಯಿತು, ತಾಂತ್ರಿಕ ದೋಷದಿಂದಲೇ ಈ ಒಂದು ಘಟನೆ ಆಯ್ತಾ ಏನು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತನಿಖಾ ತಂಡಗಳು ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಅಷ್ಟೇ
ಪೈಲಟ್ ಕೂಡ ಅಷ್ಟೇ ಮೇಡೆ ಅನ್ನುವಂಥದ್ದನ್ನು 3 ಬಾರಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಮತ್ತು ATC ಕಂಟ್ರೋಲ್ ರೂಮ್ ಅನ್ನು ಕೂಡ ಅಷ್ಟೇ ಸಂಪರ್ಕ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಲ್ಯಾಂಡಿಂಗ್ ಆದಂತಹ ಸುಮಾರು 30 ಸೆಕೆಂಡ್ನಲ್ಲಿ ಪತನ ಆಗಿದ್ದಂಥ ಕಾರಣಕ್ಕೋಸ್ಕರ ATC ಅವರಿಂದ ಯಾವುದೇ ರಿಪ್ಲೈ ಕೂಡ ಅಷ್ಟೇ ಪೈಲಟ್ ಪಡ್ಕೊಳ್ಳೋಕ್ಕಾಗಿಲ್ಲ. ಬದಲಾಗಿ ಏನಾಯಿತು ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ರಲ್ಲಿ ವಿಮಾನ ಕೂಡ ಅಷ್ಟೇ ಈಗಾಗಲೇ ಪತನ ಆಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ವಿಮಾನದ ಒಂದು ಅಂದರೆ ಹಿಂಭಾಗದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಇರುತ್ತೆ. ಏನೆಲ್ಲ ಇನ್ಸಿಡೆಂಟ್ ಆಗಿರುತ್ತೆ ಮತ್ತು ಪೈಲಟ್ ಯಾವ ಒಂದು ವಿಚಾರವನ್ನು ಮಾತನಾಡಿದ್ದಾರೆ ಅನ್ನುವಂಥದ್ದು ಪ್ರತಿಯೊಂದು ಕೂಡ ಅಷ್ಟೇ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಇದು ಕಿತ್ತಳೆ ಬಣ್ಣದಲ್ಲಿರುವಂತಹ ಒಂದು ಶೂ ಒಂದು ಬಾಕ್ಸ್ ಏನಿರುತ್ತೆ ಆ ಒಂದು ಮಾದರಿಯಲ್ಲಿರುತ್ತೆ. ಯಾವುದೇ ಅಗ್ನಿ ಅವಘಡಗಳಾಗಲಿ ಅಥವಾ ಯಾವುದೇ ಒಂದು ನೀರಿನ ಒಳಗಡೆ ಏನು ವಿಮಾನ ಬೀಳಲಿ ಅದಕ್ಕೆ ಯಾವುದೇ ರೀತಿಯಂಥ ಡ್ಯಾಮೇಜ್ ಕೂಡ ಆಗಿರೋದಿಲ್ಲ. ಬದಲಾಗಿ ಪ್ರತಿಯೊಂದು ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಯಾಕಂದರೆ ಪೈಲಟ್ ಆ ಒಂದು 30 ಸೆಕೆಂಡ್ಗಳ ಅಂತರದಲ್ಲಿ ಏನು ಮಾತನಾಡಿದ್ರೆ, ಯಾಕಂದರೆ ATC ಕಂಟ್ರೋಲ್ ರೂಮ್ಗೆ ಆತನ ಮಾತುಗಳು ಯಾವುದು ಕೂಡ ಕೇಳಲಿಲ್ಲ ಅಂದ್ರೂ ಆ ಒಂದು ಬ್ಲಾಕ್ ಬಾಕ್ಸ್ನಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿರುತ್ತೆ. ಅದ ಒಂದು ಬ್ಲಾಕ್ ಬಾಕ್ಸನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥ ತನಿಖಾ ಸಂಸ್ಥೆಗಳು ಅದರಲ್ಲಿ ಏನಿದೆ ಅನ್ನುವಂಥದ್ದನ್ನು ವೆರಿಫೈ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ವಿಮಾನ ದುರಂತ ಹೇಗಾಯಿತು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಕರು ಕೂಡ ಈಗಾಗಲೇ ಹೇಳಿದ್ದಾರೆ. ಬಹುತೇಕ ಒಂದು ಹದ್ದು ಏನಾದರೂ ಬಂದು ಒಡೆದಿರ್ಬೋದಾ ಅಥವಾ ಯಾವುದಾದ್ರೂ ಪಕ್ಷಿ ಬಂದು ಡಿಕ್ಕಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಆಗಿರ್ಬೋದಾ. ಯಾಕಂದರೆ ಯಾವುದೇ ಒಂದು ವಿಮಾನ ಫ್ಲೈ ಆಗೋಕ್ಕಿಂತ ಮುಂಚಿತವಾಗಿ ಸುಮಾರು 100ರಿಂದ 150 ಟೆಸ್ಟ್ಗಳನ್ನು ಮಾಡಿರ್ತಾರೆ. ಅದರಲ್ಲಿ ಯಾವುದಾದ್ರೂ ಟೆಸ್ಟ್ ಮಾಡುವಂಥದ್ರಲ್ಲಿ ಏನಾದರೂ ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದರೂ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಸುಮಾರು 58,000 ಲೀಟರ್ನಷ್ಟು ಡೀಸೆಲ್ ಫುಲ್ ಆಗಿತ್ತು. ಅದು ಏನಾದರೂ ಲೀಕೇಜ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಸಂಭವಿಸ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕಾರಣದಿಂದ ಈ ಒಂದು ವಿಮಾನ ಪತನ ಆಯಿತು ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಂಥ ಸ್ಪಷ್ಟವಾದಂಥ ಮಾಹಿತಿ ಕೂಡ ಅಷ್ಟೇ ಸಿಕ್ಕಿಲ್ಲ. ಇನ್ನು ಈ ವಿಮಾನ ದುರಂತದಲ್ಲಿ ಇದುವರೆಗೂ 265 ಜನ ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿರುವಂಥವರ ಗುರುತು ಪತ್ತೆಗಳನ್ನು ಕೂಡ ಅಷ್ಟೇ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ ಸುಟ್ಟು ಕರಕಲಾಗಿರುವಂಥದ್ದು. ಅದರಲ್ಲೂ ಕೂಡ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದಂಥ 230 ಜನ ಪ್ರಯಾಣಿಕರಲ್ಲಿ 229 ಜನ ಸಾವನ್ನಪ್ಪಿದ್ದಾರೆ. 12 ಜನ ಸಿಬ್ಬಂದಿಯವರು ಸಾವನ್ನಪ್ಪಿರುವಂಥದ್ದು. ಅವ್ರು ಯಾರು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪತ್ತೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಈ ಒಂದು ಕಾರಣಕ್ಕೋಸ್ಕರನೇ ಫ್ಯಾಮಿಲಿ ಅವರಿಗೆ ಈಗಾಗಲೇ ಇನ್ಫಾರ್ಮ್ ಮಾಡಿದ್ದಾರೆ. ಯಾಕಂದರೆ ಟ್ರಾವೆಲ್ ಹಿಸ್ಟ್ರಿಯಲ್ಲಿರುವಂತಹ ಒಂದಷ್ಟು ಪ್ರಯಾಣಿಕರ ನಂಬರನ್ನು ಪಡ್ಕೊಂಡಿದ್ದಂಥ ಬಳಿಕ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ರವಾನೆ ಮಾಡ್ಕೊಂಡಿದ್ದಾರೆ. ಮಾಹಿತಿ ರವಾನೆ ಬಳಿಕ ಈಗಾಗಲೇ ಕುಟುಂಬಸ್ಥರು ಕೂಡ ಅಷ್ಟೇ ಈಗಾಗಲೇ ಮೃತದೇಹಗಳಿರುವಂತಹ ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಡೀಟೇಲ್ಸ್ಗೆ